ಒಂದು ವೇಳೆ ಈ ವ್ಯಕ್ತಿ ಹೇಳ್ತಿರುವಂತದ್ದು ಸತ್ಯವಾ ಸುಳ್ಳ ಅಥವಾ ಈ ವ್ಯಕ್ತಿ ಸತ್ಯ ಹೇಳ್ತಿದ್ರು ಕೂಡ ನೈಸರ್ಗಿಕ ಕಾರಣದಿಂದ ಅಥವಾ ನೈಸರ್ಗಿಕ ವಿಕೋಪದಿಂದ ಆದಂತ ಒಂದು ಲ್ಯಾಂಡ್ ಸ್ಲೈಡ್ ನಲ್ಲಿ ಏನಾದ್ರೂ ಈ ಹೆಣ್ಣಗಳು ಅಥವಾ ಈ ಅಸ್ಥಿಪಂಜರಗಳು ತೊಳೆದು ಹೋಗಿದೆಯಾ, ಜಾರಿ ಹೋಗಿದೆಯಾ, ಇಂತಹ ಅನೇಕ ಗೊಂದಲಗಳಿರೋದ್ರಿಂದ ಈ ಗೊಂದಲಗಳನ್ನ ಎಸ್ಐಟಿಯ ಅಧಿಕಾರಿಗಳು ಈ ಸದ್ಯದ ಮಟ್ಟಿಗೆ ನಿಭಾಯಿಸಬೇಕಾಗಿರುವಂತದ್ದು. ಇವತ್ತು ಬೆಳಿಗ್ಗೆ 11 ಗಂಟೆಯ ನಂತರ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಮತ್ತೊಮ್ಮೆ ಅನಾಮಧೇಯ ವ್ಯಕ್ತಿ ನಿಗೂಢ ಸ್ಥಳದಿಂದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿಂದ ಪೊಲೀಸರ ಭದ್ರತೆಯಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆರಂಭ ಆಗುತ್ತೆ. ಆತನನ್ನ ಈ ಒಂದು ಸ್ಪಾಟ್ಗೆ ಕರೆದುಕೊಂಡು ಬರಲಾಗುತ್ತೆ. ಸಂಜೆ ಸುಮಾರು 6 ಗಂಟೆ ವೇಳೆಗೆ ಈ ಒಂದು ಕಾರ್ಯಕ್ಕೆ ಇವತ್ತಿನ ದಿನಕ್ಕೆ ವಿರಾಮವನ್ನ ನೀಡಲಾಗುತ್ತೆ. ನೋಡೋಣ 11 ಗಂಟೆ ನಂತರ ಇವತ್ತು ಏನೇನಾಗುತ್ತೆ ಅಂತ. ಧರ್ಮಸ್ಥಳದಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಎಸ್ಐಟಿ ತಂಡಕ್ಕೆ ಮತ್ತಷ್ಟು ಪೊಲೀಸ್ ಬಲ. ಎಸ್ಐಟಿ ತಂಡಕ್ಕೆ 9 ಮಂದಿ ಸಿಬ್ಬಂದಿಯನ್ನ ನೇಮಿಸಿ ಸರ್ಕಾರ ಆದೇಶವನ್ನ ಪ್ರಕಟಿಸಿದೆ. ತಕ್ಷಣವೇ ಎಸ್ಐಟಿಗೆ ಸೇರ್ಪಡೆಗೊಳ್ಳುವಂತೆ ಈ ಆದೇಶದಲ್ಲಿ ತಿಳಿಸಲಾಗಿದೆ. ಎಸ್ಐಟಿಗೆ ಉಪ್ಪಿನಂಗಡಿ, ಉಡುಪಿ, ವಿಟ್ಲ, ಕುಂಚಾಲಕಟ್ಟೆ, ಹೊನ್ನಾವರ, ಮಂಗಳೂರು ಪೊಲೀಸ್ ಠಾಣಾ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಹಾಲಿ ವಿಶೇಷ ತನಿಖಾ ತಂಡದಲ್ಲಿ 20 ಮಂದಿ ಅಧಿಕಾರಿಗಳಿದ್ದಾರೆ. ಧರ್ಮಸ್ಥಳ ಎಸ್ಐಟಿ ತಂಡಕ್ಕೆ ಆ ಮೂಲಕ ಮತ್ತಷ್ಟು ಪೊಲೀಸ್ ಬಲ ಸಿಕ್ಕಂತಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ. ದಿನೇಶ್, ಮತ್ತಷ್ಟು ಪೊಲೀಸ್ ಸಿಬ್ಬಂದಿಯ ನೇಮಕ ಹಾಗೆ ಇವತ್ತಿನ ಈ ಉತ್ಖನನದ ಬಗ್ಗೆ ಸಾಕಷ್ಟು ನಿರೀಕ್ಷೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಹೌದು ಸ್ಮಿತಾ, ಇವತ್ತು 6ನೇ ಪಾಯಿಂಟ್ ನಲ್ಲಿ ಉತ್ಖನನ ಆರಂಭ ಆಗುತ್ತೆ. ನಿನ್ನೆ ತನಕ ಒಟ್ಟು 5 ಕಡೆಗಳಲ್ಲಿ ಉತ್ಖನನ ಆಗಿರುವಂತದ್ದು. ಆರಂಭದ ಅಂದ್ರೆ ಮೊದಲ ದಿನದಲ್ಲಿ 1 ಕಡೆ ಉತ್ಖನನ ಆದ್ರೆ ನಿನ್ನೆ 4 ಕಡೆ ಉತ್ಖನನ ಆಗಿತ್ತು. ಒಟ್ಟು 5 ಕಡೆ ಈಗಾಗಲೇ ಉತ್ಖನನ ಆಗಿರುವಂತದ್ದು. ಇವತ್ತು 6ನೇ ಪಾಯಿಂಟ್ ಅಂದ್ರೆ ಆ ವ್ಯಕ್ತಿ ಏನು ಗುರುತಿಸಿದ್ದಾನೆ 6ನೇ ಪಾಯಿಂಟ್, ಅಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆ ಆರಂಭ ಆಗುತ್ತೆ. ದಿನೇ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಧರ್ಮಸ್ಥಳದಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಮಾಧಿ ಶೋಧ ಮತ್ತೆ ಪ್ರಾರಂಭ ಆಗೋದಿದೆ. ನಿಗೂಢ ವ್ಯಕ್ತಿ ತೋರಿಸಿದ 6ನೇ ಜಾಗದಲ್ಲಿ ಇವತ್ತು ತಲಾಶ್ ನಡೆಯುತ್ತೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಆಲ್ರೆಡಿ ಎಸ್ಐಟಿ ತಂಡ ಈ ಉತ್ಖನನ ನಡೆಯುವ ಜಾಗದತ್ತ ತೆರಳುತ್ತಾ ಇರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇವತ್ತು ಕೂಡ ಈ ಉತ್ಖನನ ಮಾಡಲಿಕ್ಕೆ ಕರೆತರುವ ಸಿಬ್ಬಂದಿಗಳು ಅಥವಾ ಕಾರ್ಮಿಕರು ಆ ತಂಡದಲ್ಲೂ ಕೂಡ ಬದಲಾವಣೆ ಮಾಡಲಾಗಿದೆ. ಮುಸುಕುಧಾರಿ ವ್ಯಕ್ತಿಯನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಅದರ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನೀನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. 6ನೇ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಈ ಜಾಗದ ಬಳಿಗೆ ಇದೀಗ ಎಸ್ಐಟಿ ತಂಡ ತೆರಳುತ್ತಾ ಇದೆ. ಅದರ ಲೈವ್ ವಿಜುವಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಎಸ್ಐಟಿ ಅಧಿಕಾರಿಗಳು ತೆರಳುತ್ತಾ ಇರುವ ಆ ವಾಹನದ ಹಿಂಭಾಗದಲ್ಲೇನೆ ರಿಪಬ್ಲಿಕ್ ಕನ್ನಡದ ವಾಹನ ಕೂಡ. ಹೀಗಾಗಿ ಅದರ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು. ದಿನೇಶ್, ಕೆಲವೇ ಕ್ಷಣಗಳು 6ನೇ ಸ್ಪಾಟ್ನ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. ಈಗ ಆಲ್ರೆಡಿ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ. ಏನೆಲ್ಲ ಆಗ್ತಾ ಇದೆ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ಸ್ಮಿತಾ, ಈಗಾಗಲೇ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಿಂದ ಏನೋ ಮುಸುಕುತಾರಿ ವ್ಯಕ್ತಿಯನ್ನು ಈಗಾಗಲೇ ಕರೆದುಕೊಂಡು ಬರ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಹೊತ್ತುಗಳಲ್ಲಿ ಅವರು ಈ ಒಂದು ನೇತ್ರಾವತಿ ಬ್ರಿಡ್ಜ್ ಸಮೀಪ ಬರ್ತಾರೆ. ಬ್ರಿಡ್ಜ್ ಸಮೀಪ ಬಂದು ಇಲ್ಲಿಂದನೇ ಏನು ಉತ್ಖನನ ಆರಂಭ ಆಗುತ್ತೆ. ಅಂದ್ರೆ 6ನೇ ಅಂದ್ರೆ ಒಟ್ಟು 5 ಉತ್ಖನನ ಕಡೆಗಳಲ್ಲಿ ಉತ್ಖನನ ಆರಂಭ ಆಗಿರುವಂತದ್ದು. ಇವತ್ತು 6ನೇ ಕಡೆಯಲ್ಲಿ ಉತ್ಖನನ ಆರಂಭ ಆಗುತ್ತೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಏನೋ ಮುಸುಕುದಾರಿ ವ್ಯಕ್ತಿಯನ್ನು ಇಲ್ಲಿಗೆ ಕರೆದುಕೊಂಡು ಬರ್ತಾರೆ. ಎಸ್ಐಟಿ ಟೀಮ್ನವರು ಇರ್ತಾರೆ, ಜೊತೆಗೆ ಎಸಿ ಎಲ್ಲ ವರ್ಗೀಸ್ ಅವರಿರ್ತಾರೆ, ಕಂದಾಯ ಇಲಾಖೆಗೆ ಸೇರಿದ ಇತರೆ ಅಧಿಕಾರಿಗಳಿರ್ತಾರೆ, ಜೊತೆಗೆ ಅರಣ್ಯ ಇಲಾಖೆಯವರು ಕೂಡ ಇರ್ತಾರೆ ಮತ್ತು ಪ್ರಮುಖವಾಗಿ ಆ ಒಂದು ಅಗೆಯುವ ಪ್ರೊಸೆಸ್ ಅನ್ನು ಮಾಡುವಂತದ್ದು ಕಾರ್ಮಿಕರು ಅವರು ಕೂಡ ಇದ್ದು ಈ ಒಂದು ಉತ್ಖನನ ಆರಂಭ ಆಗಲಿ ಇರುವಂತದ್ದು. ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂತದ್ದು. ಇವತ್ತು 6ನೇ ಪಾಯಿಂಟ್ ಏನಿದೆ ಅಲ್ಲಿ ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಬಂದು ಉತ್ಖನನ ಆರಂಭ ಆಗುತ್ತೆ. ಈಗಾಗಲೇ ಎಸ್ಐಟಿ ಕಚೇರಿ ಅಂದ್ರೆ ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಯಿಂದ ಎಸ್ಐಟಿ ಅಧಿಕಾರಿಗಳು ಮತ್ತು ವಕೀಲರಾಗಿರ್ಬೋದು ಮತ್ತು ಆ ಒಂದು ವ್ಯಕ್ತಿಯನ್ನು ಈಗಾಗಲೇ ಈ ಭಾಗಕ್ಕೆ ಕರೆದುಕೊಂಡು ಬರಲಾಗ್ತಿದೆ. ಬಂದು ಇಲ್ಲಿಂದ ಏನು ಇದೇ ಕಾಡು ಪ್ರದೇಶದಲ್ಲಿ ತೆರಳುತ್ತಾರೆ. ಇದು ಬ್ರಿಡ್ಜ್ ಇರುವಂತದ್ದು, ನೇತ್ರಾವತಿಯ ಬ್ರಿಡ್ಜ್ ಇರುವಂತದ್ದು. ಬ್ರಿಡ್ಜಿನ ಪಕ್ಕದಲ್ಲಿ ಒಂದು ದಾರಿ ಮಾಡಿದ್ದಾರೆ. ದಾರಿಯ ಮೂಲಕವಾಗಿ ಆ ಒಂದು ಕಾಡನ್ನು ಪ್ರವೇಶಿಸಿ ಅಲ್ಲಿ ಇವತ್ತು 6ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆಯುತ್ತೆ. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಕಾರ್ಮಿಕರನ್ನು ಕೂಡ ಕರೆದುಕೊಂಡು ಬರ್ತಿದ್ದಾರೆ. ಕಾರ್ಮಿಕರು ಬಂದ ನಂತರ ಅವರನ್ನ ಆ ಒಂದು ಪ್ಲೇಸ್
ಪ್ಲೇಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಉತ್ಖನನ ಆರಂಭ ಆಗುತ್ತೆ. ನಿನ್ನೆ ಅಸ್ಸಾಂ ಮೂಲದ ಒಂದಷ್ಟು ಕಾರ್ಮಿಕರನ್ನು ಕರೆದುಕೊಂಡು ಬಂದು ಉತ್ಖನನ ಮಾಡಲಾಗಿತ್ತು. ಆ ಮೊದಲ ದಿನ ಈ ಭಾಗದ ಅಂದ್ರೆ ದಕ್ಷಿಣ ಕನ್ನಡದ ಬೇರೆ ಬೇರೆ ಭಾಗಗಳಲ್ಲಿ ಸ್ವಚ್ಛತಾ ಕಾರ್ಮಿಕರಾಗಿ ದುಡಿತಾ ಇದ್ದಂತಹ ಕಾರ್ಮಿಕರನ್ನು ಬಳಸಿಕೊಳ್ಳಲಾಗಿತ್ತು. ಆದ್ರೆ ನಿನ್ನೆ ಅವರನ್ನು ಬಳಸಿಕೊಳ್ಳದೆ ನಿನ್ನೆ ಬೇರೆ ಕಾರ್ಮಿಕರನ್ನು ಬಳಸಿಕೊಳ್ಳಲಾಗಿತ್ತು. ಹಾಗಾಗಿ ಇವತ್ತು ನಿನ್ನೆ ಇದ್ದಂತ ಕಾರ್ಮಿಕರು ಇರ್ತಾರಾ ಅಥವಾ ಬೇರೆ ಕಾರ್ಮಿಕರು ಇರ್ತಾರಾ ಅನ್ನುವಂಥದ್ದು ಮುಂದೆ ಕಾದು ನೋಡಬೇಕಾಗಿದೆ. ಆದ್ರೆ ಸದ್ಯ ಹೆಚ್ಚುವರಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನ ಎಸ್ಐಟಿ ತಂಡಕ್ಕೆ ಸೇರ್ಪಡೆಗೊಳಿಸಿರೋದು ಯಾವ ಉದ್ದೇಶಕ್ಕಿರಬಹುದು? ಇವತ್ತೇನಾದ್ರೂ ಈ ಅಸ್ಥಿಪಂಜರಗಳು ಸಿಗೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕ ಯಾಕಾಗಿ? ಹೌದು ಸ್ಮಿತಾ, ಈಗಾಗಲೇ 20 ಮಂದಿ ಅಧಿಕಾರಿಗಳು ಎಸ್ಐಟಿ ಟೀಮ್ ನಲ್ಲಿ ಇರುವಂತದ್ದು. ಈಗ 9 ಮಂದಿ ಹೆಚ್ಚುವರಿ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ. ಉಪ್ಪಿನಂಗಡಿ ಭಾಗದ ಪೊಲೀಸ್ ಅಧಿಕಾರಿಗಳಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಮಂಗಳೂರು ಭಾಗದ ಪೊಲೀಸ್ ಅಧಿಕಾರಿಗಳು, ಜೊತೆಗೆ ಉಡುಪಿ ಭಾಗದ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಹೆಚ್ಚುವರಿಯಾಗಿ 9 ಜನರನ್ನ ನೇಮಕ ಮಾಡಿಕೊಳ್ಳಲಾಗಿರುವಂತದ್ದು. ಅಂದ್ರೆ ಈ ಒಂದು ತನಿಖೆ ಅನ್ನುವಂಥದ್ದು ವೇಗ ಪಡಿಬೇಕು, ಅಂದ್ರೆ ವೇಗದಲ್ಲಿ ಈ ಒಂದು ತನಿಖೆಯನ್ನು ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಹೆಚ್ಚುವರಿ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿರುವಂತದ್ದು. ಅಂದ್ರೆ ಎಸ್ಐಟಿ ತಂಡ ರಚನೆಯಾಗಿ ಆ ಬಳಿಕ ತನಿಖೆ ನಡೆಯಿತು. ಆ ಬಳಿಕ ಮಹಜರುಮಾಗಿ ಈಗ ಉತ್ಖನನ ಆರಂಭ ಆಗಿರುವಂತದ್ದು. ಅಂದ್ರೆ 2 ದಿನಗಳ ಉತ್ಖನನ ನಡೆದು ಮುಗಿದಿರುವಂತದ್ದು. ಇವತ್ತು 3ನೇ ದಿನದ ಉತ್ಖನನ ಪ್ರೊಸೆಸ್ ನಡೀತಾ ಇರುವಂತದ್ದು. ಹೀಗಾಗಿ ಈ ಒಂದು ಉತ್ಖನನದ ಪ್ರೊಸೆಸ್ ಅನ್ನು ಮತ್ತಷ್ಟು ವೇಗಗೊಳಿಸುವುದಕ್ಕೆ, ಅಂದ್ರೆ ಈ ಒಂದು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸುವುದಕ್ಕೆ ಈಗಾಗಲೇ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿರುವಂತ. ಅಂದ್ರೆ ಉತ್ಖನನ ಮಾತ್ರ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ತನಿಖೆ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ಒಂದು ವೇಳೆ ಈ ವ್ಯಕ್ತಿ ಹೇಳ್ತಿರುವಂತದ್ದು ಸತ್ಯವಾ ಸುಳ್ಳ, ಅಥವಾ ಈ ವ್ಯಕ್ತಿ ಸತ್ಯ ಹೇಳ್ತಿದ್ರು ಕೂಡ ನೈಸರ್ಗಿಕ ಕಾರಣದಿಂದ ಅಥವಾ ನೈಸರ್ಗಿಕ ವಿಕೋಪದಿಂದ ಆದಂತ ಒಂದು ಲ್ಯಾಂಡ್ ಸ್ಲೈಡ್ ನಲ್ಲಿ ಏನಾದ್ರೂ ಈ ಹೆಣ್ಣಗಳು ಅಥವಾ ಈ ಅಸ್ಥಿಪಂಜರಗಳು ತೊಳೆದು ಹೋಗಿದೆಯಾ, ಜಾರಿ ಹೋಗಿದೆಯಾ, ಇಂತಹ ಅನೇಕ ಗೊಂದಲಗಳಿರೋದ್ರಿಂದ ಈ ಗೊಂದಲಗಳನ್ನ ಎಸ್ಐಟಿಯ ಅಧಿಕಾರಿಗಳು ಈ ಸದ್ಯದ ಮಟ್ಟಿಗೆ ನಿಭಾಯಿಸಬೇಕಾಗಿರುವಂತದ್ದು. ಇವತ್ತು ಬೆಳಿಗ್ಗೆ 11 ಗಂಟೆಯ ನಂತರ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಮತ್ತೊಮ್ಮೆ ಅನಾಮಧೇಯ ವ್ಯಕ್ತಿ ನಿಗೂಢ ಸ್ಥಳದಿಂದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿಂದ ಪೊಲೀಸರ ಭದ್ರತೆಯಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆರಂಭ ಆಗುತ್ತೆ. ಆತನನ್ನ ಈ ಒಂದು ಸ್ಪಾಟ್ಗೆ ಕರೆದುಕೊಂಡು ಬರಲಾಗುತ್ತೆ. ಸಂಜೆ ಸುಮಾರು 6 ಗಂಟೆ ವೇಳೆಗೆ ಈ ಒಂದು ಕಾರ್ಯಕ್ಕೆ ಇವತ್ತಿನ ದಿನಕ್ಕೆ ವಿರಾಮವನ್ನ ನೀಡಲಾಗುತ್ತೆ. ನೋಡೋಣ 11 ಗಂಟೆ ನಂತರ ಇವತ್ತು ಏನೇನಾಗುತ್ತೆ ಅಂತ. ಧರ್ಮಸ್ಥಳದಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಎಸ್ಐಟಿ ತಂಡಕ್ಕೆ ಮತ್ತಷ್ಟು ಪೊಲೀಸ್ ಬಲ. ಎಸ್ಐಟಿ ತಂಡಕ್ಕೆ 9 ಮಂದಿ ಸಿಬ್ಬಂದಿಯನ್ನ ನೇಮಿಸಿ ಸರ್ಕಾರ ಆದೇಶವನ್ನ ಪ್ರಕಟಿಸಿದೆ. ತಕ್ಷಣವೇ ಎಸ್ಐಟಿಗೆ ಸೇರ್ಪಡೆಗೊಳ್ಳುವಂತೆ ಈ ಆದೇಶದಲ್ಲಿ ತಿಳಿಸಲಾಗಿದೆ. ಎಸ್ಐಟಿಗೆ ಉಪ್ಪಿನಂಗಡಿ, ಉಡುಪಿ, ವಿಟ್ಲ, ಕುಂಚಾಲಕಟ್ಟೆ, ಹೊನ್ನಾವರ, ಮಂಗಳೂರು ಪೊಲೀಸ್ ಠಾಣಾ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಹಾಲಿ ವಿಶೇಷ ತನಿಖಾ ತಂಡದಲ್ಲಿ 20 ಮಂದಿ ಅಧಿಕಾರಿಗಳಿದ್ದಾರೆ. ಧರ್ಮಸ್ಥಳ ಎಸ್ಐಟಿ ತಂಡಕ್ಕೆ ಆ ಮೂಲಕ ಮತ್ತಷ್ಟು ಪೊಲೀಸ್ ಬಲ ಸಿಕ್ಕಂತಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ. ದಿನೇಶ್, ಮತ್ತಷ್ಟು ಪೊಲೀಸ್ ಸಿಬ್ಬಂದಿಯ ನೇಮಕ ಹಾಗೆ ಇವತ್ತಿನ ಈ ಉತ್ಖನನದ ಬಗ್ಗೆ ಸಾಕಷ್ಟು ನಿರೀಕ್ಷೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಹೌದು ಸ್ಮಿತಾ, ಇವತ್ತು 6ನೇ ಪಾಯಿಂಟ್ ನಲ್ಲಿ ಉತ್ಖನನ ಆರಂಭ ಆಗುತ್ತೆ. ನಿನ್ನೆ ತನಕ ಒಟ್ಟು 5 ಕಡೆಗಳಲ್ಲಿ ಉತ್ಖನನ ಆಗಿರುವಂತದ್ದು. ಆರಂಭದ ಅಂದ್ರೆ ಮೊದಲ ದಿನದಲ್ಲಿ 1 ಕಡೆ ಉತ್ಖನನ ಆದ್ರೆ ನಿನ್ನೆ 4 ಕಡೆ ಉತ್ಖನನ ಆಗಿತ್ತು. ಒಟ್ಟು 5 ಕಡೆ ಈಗಾಗಲೇ ಉತ್ಖನನ ಆಗಿರುವಂತದ್ದು. ಇವತ್ತು 6ನೇ ಪಾಯಿಂಟ್ ಅಂದ್ರೆ ಆ ವ್ಯಕ್ತಿ ಏನು ಗುರುತಿಸಿದ್ದಾನೆ 6ನೇ ಪಾಯಿಂಟ್, ಅಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆ ಆರಂಭ ದಿನೇಶ್ ಸಂಪರ್ಕದಲ್ಲಿರಿ. ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಧರ್ಮಸ್ಥಳದಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಮಾಧಿ ಶೋಧ ಮತ್ತೆ ಪ್ರಾರಂಭ ಆಗೋದಿದೆ. ನಿಗೂಢ ವ್ಯಕ್ತಿ ತೋರಿಸಿದ 6ನೇ ಜಾಗದಲ್ಲಿ ಇವತ್ತು ತಲಾಶ್ ನಡೆಯುತ್ತೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಆಲ್ರೆಡಿ ಎಸ್ಐಟಿ ತಂಡ ಈ ಉತ್ಖನನ ನಡೆಯುವ ಜಾಗದತ್ತ ತೆರಳುತ್ತಾ ಇರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇವತ್ತು ಕೂಡ ಈ ಉತ್ಖನನ ಮಾಡಲಿಕ್ಕೆ ಕರೆಸಿರುವ ಸಿಬ್ಬಂದಿಗಳು ಅಥವಾ ಕಾರ್ಮಿಕರು ಆ ತಂಡದಲ್ಲೂ ಕೂಡ ಬದಲಾವಣೆ ಮಾಡಲಾಗಿದೆ. ಮುಸುಕುದಾರಿ ವ್ಯಕ್ತಿಯನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಅದರ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. 6ನೇ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಈ ಜಾಗದ ಬಳಿಗೆ ಇದೀಗ ಎಸ್ಐಟಿ ತಂಡ ತೆರಳುತ್ತಾ ಇದೆ. ಅದರ ಲೈವ್ ವಿಜುವಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಎಸ್ಐಟಿ ಅಧಿಕಾರಿಗಳು ತೆರಳುತ್ತಾ ಇರುವ ಆ ವಾಹನದ ಹಿಂಭಾಗದಲ್ಲೇನೆ ರಿಪಬ್ಲಿಕ್ ಕನ್ನಡದ ವಾಹನ ಕೂಡ. ಹೀಗಾಗಿ ಅದರ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು. ದಿನೇಶ್, ಕೆಲವೇ ಕ್ಷಣಗಳು
6ನೇ ಸ್ಪಾಟ್ನ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. ಈಗ ಆಲ್ರೆಡಿ ಅಧಿಕಾರಿಗಳು ತೆರಳ್ತಾ ಇದ್ದಾರೆ. ಏನೆಲ್ಲ ಆಗ್ತಾ ಇದೆ ಅಪ್ಡೇಟ್ ಕೊಡ್ತಾ ಹೋಗೋದಾದ್ರೆ ಹೌದು ಸ್ಮಿತಾ, ಈಗಾಗಲೇ ಬೆಳ್ತಂಗಡಿ SIT ಕಚೇರಿಯಿಂದ ಏನೋ ಮುಸುಕುತಾರಿ ವ್ಯಕ್ತಿಯನ್ನ ಈಗಾಗಲೇ ಕರೆದುಕೊಂಡು ಬರ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಹೊತ್ತುಗಳಲ್ಲಿ ಅವರು ಈ ಒಂದು ನೇತ್ರಾವತಿ ಬ್ರಿಡ್ಜ್ ಸಮೀಪ ಬರ್ತಾರೆ. ಬ್ರಿಡ್ಜ್ ಸಮೀಪ ಬಂದು ಇಲ್ಲಿಂದನೇ ಏನು ಉತ್ಖನನ ಆರಂಭ ಆಗುತ್ತೆ. ಅಂದ್ರೆ 6ನೇ ಅಂದ್ರೆ ಒಟ್ಟು 5 ಉತ್ಖನನ ಕಡೆಗಳಲ್ಲಿ ಉತ್ಖನನ ಆರಂಭ ಆಗಿರುವಂತದ್ದು. ಇವತ್ತು 6ನೇ ಕಡೆಯಲ್ಲಿ ಉತ್ಖನನ ಆರಂಭ ಆಗುತ್ತೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಏನೋ ಮುಸುಕುದಾರಿ ವ್ಯಕ್ತಿಯನ್ನು ಇಲ್ಲಿಗೆ ಕರೆದುಕೊಂಡು ಬರ್ತಾರೆ. SIT ಟೀಮ್ನವರು ಇರ್ತಾರೆ, ಜೊತೆಗೆ AC ಸ್ಟೆಲ್ಲಾ ವರ್ಗೀಸ್ ಅವರಿರ್ತಾರೆ, ಕಂದಾಯ ಇಲಾಖೆಗೆ ಸೇರಿದ ಇತರೆ ಅಧಿಕಾರಿಗಳಿರ್ತಾರೆ, ಜೊತೆಗೆ ಅರಣ್ಯ ಇಲಾಖೆಯವರು ಕೂಡ ಇರ್ತಾರೆ ಮತ್ತು ಪ್ರಮುಖವಾಗಿ ಆ ಒಂದು ಅಗೆಯುವ ಪ್ರೊಸೆಸ್ ಅನ್ನು ಮಾಡುವಂತದ್ದು ಕಾರ್ಮಿಕರು ಅವರು ಕೂಡ ಇದ್ದು ಈ ಒಂದು ಉತ್ಖನನ ಆರಂಭ ಆಗ್ಲಿ ಇರುವಂತದ್ದು. ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡು ಇರುವಂತದ್ದು. ಇವತ್ತು 6ನೇ ಪಾಯಿಂಟ್ ಏನಿದೆ ಅಲ್ಲಿ ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಬಂದು ಉತ್ಖನನ ಆರಂಭ ಆಗುತ್ತೆ. ಈಗಾಗಲೇ SIT ಕಚೇರಿ ಅಂದ್ರೆ ಬೆಳ್ತಂಗಡಿಯಲ್ಲಿ ಇರುವಂತಹ SIT ಕಚೇರಿಯಿಂದ SIT ಅಧಿಕಾರಿಗಳು ಮತ್ತು ವಕೀಲರಾಗಿರ್ಬೋದು ಮತ್ತು ಆ ಒಂದು ವ್ಯಕ್ತಿಯನ್ನು ಈಗಾಗಲೇ ಈ ಭಾಗಕ್ಕೆ ಕರೆದುಕೊಂಡು ಬರಲಾಗ್ತಿದೆ. ಬಂದು ಇಲ್ಲಿಂದ ಏನು ಇದೇ ಕಾಡು ಪ್ರದೇಶದಲ್ಲಿ ತೆರಳುತ್ತಾರೆ. ಇದು ಬ್ರಿಡ್ಜ್ ಇರುವಂತದ್ದು, ನೇತ್ರಾವತಿಯ ಬ್ರಿಡ್ಜ್ ಇರುವಂತದ್ದು. ಬ್ರಿಡ್ಜಿನ ಪಕ್ಕದಲ್ಲಿ ಒಂದು ದಾರಿ ಮಾಡಿದ್ದಾರೆ. ದಾರಿಯ ಮೂಲಕವಾಗಿ ಆ ಒಂದು ಕಾಡನ್ನು ಪ್ರವೇಶಿಸಿ ಅಲ್ಲಿ ಇವತ್ತು 6ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆಯುತ್ತೆ. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಕಾರ್ಮಿಕರನ್ನು ಕೂಡ ಕರೆದುಕೊಂಡು ಬರ್ತಿದ್ದಾರೆ. ಕಾರ್ಮಿಕರು ಬಂದ ನಂತರ ಅವರನ್ನ ಆ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಉತ್ಖನನ ಆರಂಭ ಆಗುತ್ತೆ. ನಿನ್ನೆ ಅಸ್ಸಾಂ ಮೂಲದ ಒಂದಷ್ಟು ಕಾರ್ಮಿಕರನ್ನು ಕರೆದುಕೊಂಡು ಬಂದು ಉತ್ಖನನ ಮಾಡಲಾಗಿತ್ತು. ಆ ಮೊದಲ ದಿನ ಈ ಭಾಗದಂದ್ರೆ ದಕ್ಷಿಣ ಕನ್ನಡದ ಬೇರೆ ಬೇರೆ ಭಾಗಗಳಲ್ಲಿ ಸ್ವಚ್ಛತಾ ಕಾರ್ಮಿಕರಾಗಿ ದುಡಿತಾ ಇದ್ದಂತಹ ಕಾರ್ಮಿಕರನ್ನು ಬಳಸಿಕೊಳ್ಳಲಾಗಿತ್ತು. ಆದ್ರೆ ನಿನ್ನೆ ಅವರನ್ನು ಬಳಸಿಕೊಳ್ಳದೆ ನಿನ್ನೆ ಬೇರೆ ಕಾರ್ಮಿಕರನ್ನು ಬಳಸಿಕೊಳ್ಳಲಾಗಿತ್ತು. ಹಾಗಾಗಿ ಇವತ್ತು ನಿನ್ನೆ ಇದ್ದಂತ ಕಾರ್ಮಿಕರು ಇರ್ತಾರಾ ಅಥವಾ ಬೇರೆ ಕಾರ್ಮಿಕರು ಇರ್ತಾರ ಅನ್ನುವಂಥದ್ದು ಮುಂದೆ ಕಾದು ನೋಡಬೇಕಾಗಿದೆ. ಆದ್ರೆ ಸದ್ಯ ಹೆಚ್ಚುವರಿ ಸಿಬ್ಬಂದಿಗಳನ್ನ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನ SIT ತಂಡಕ್ಕೆ ಸೇರ್ಪಡೆಗೊಳಿಸಿರೋದು ಯಾವ ಉದ್ದೇಶಕ್ಕೆ ಇರಬಹುದು? ಇವತ್ತೇನಾದ್ರೂ ಈ ಅಸ್ಥಿಪಂಜರಗಳು ಸಿಗೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕ ಯಾಕಾಗಿ? ಹೌದು ಸ್ಮಿತಾ, ಈಗಾಗಲೇ 20 ಮಂದಿ ಅಧಿಕಾರಿಗಳು SIT ಟೀಮ್ ನಲ್ಲಿ ಇರುವಂತದ್ದು. ಈಗ 9 ಮಂದಿ ಹೆಚ್ಚುವರಿ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ. ಉಪ್ಪಿನಂಗಡಿ ಭಾಗದ ಪೊಲೀಸ್ ಅಧಿಕಾರಿಗಳಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಮಂಗಳೂರು ಭಾಗದ ಪೊಲೀಸ್ ಅಧಿಕಾರಿಗಳು, ಜೊತೆಗೆ ಉಡುಪಿ ಭಾಗದ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಹೆಚ್ಚುವರಿಯಾಗಿ 9 ಜನರನ್ನ ನೇಮಕ ಮಾಡಿಕೊಳ್ಳಲಾಗಿರುವಂತದ್ದು. ಅಂದ್ರೆ ಈ ಒಂದು ತನಿಖೆ ಅನ್ನುವಂಥದ್ದು ವೇಗ ಪಡಿಬೇಕು, ಅಂದ್ರೆ ವೇಗದಲ್ಲಿ ಈ ಒಂದು ತನಿಖೆಯನ್ನು ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಹೆಚ್ಚುವರಿ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿರುವಂತದ್ದು. ಅಂದ್ರೆ SIT ತಂಡ ರಚನೆಯಾಗಿ ಆ ಬಳಿಕ ತನಿಖೆ ನಡೆಯಿತು. ಆ ಬಳಿಕ ಮಹಜರುಮಾಗಿ ಈಗ ಉತ್ಖನನ ಆರಂಭ ಆಗಿರುವಂತದ್ದು. ಅಂದ್ರೆ 2 ದಿನಗಳ ಉತ್ಖನನ ನಡೆದು ಮುಗಿದಿರುವಂತದ್ದು. ಇವತ್ತು 3ನೇ ದಿನದ ಉತ್ಖನನ ಪ್ರೊಸೆಸ್ ನಡೀತಾ ಇರುವಂತದ್ದು. ಹೀಗಾಗಿ ಈ ಒಂದು ಉತ್ಖನನದ ಪ್ರೊಸೆಸ್ ಅನ್ನು ಮತ್ತಷ್ಟು ವೇಗಗೊಳಿಸುವುದಕ್ಕೆ, ಅಂದ್ರೆ ಈ ಒಂದು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸುವುದಕ್ಕೆ ಈಗಾಗಲೇ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿರುವಂತ. ಅಂದ್ರೆ ಉತ್ಖನನ ಮಾತ್ರ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ತನಿಖೆ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ